ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ಬೇಳೆ ಸಾಂಬಾರು ತಿಂದು 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 ಬೋರ್ ಆಗಿದೆಯಾ? ಹಾಗಾದರೆ ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಹಸಿ ಕೈಗೊಜ್ಜನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕೆಮ್ಮು ನೆಗಡಿ ಇದ್ದಾಗ ಅಥವಾ ವಾತಾವರಣ ತಣ್ಣಗಿದ್ದಾಗ ಬಾಯಿಗೆ ರುಚಿಯಾಗಿ ನಾವು ಈ ಹಸಿ ಕೈಗೊಜ್ಜನ್ನು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಈ ರೀತಿ ಮಾಡಿಕೊಂಡು ಹಸಿ ಕೈಗೊಜ್ಜನ್ನು ಮಾಡಿಕೊಂಡು ಮುದ್ದೆ ಜೊತೆಯಲ್ಲಿ ತಿಂದುಬಿಟ್ಟು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಸಂಜೆವರೆಗೂ ಊಟ ಮಾಡ್ತಾ ಇರಲಿಲ್ಲ ಅಂತೆ ಫ್ರೆಂಡ್ಸ್. ನಮಗೆ ಅಜ್ಜಿ ಹೇಳ್ತಾಯಿದ್ರು, ನಾನಂತೂ ನೋಡಿಲ್ಲ. ಈಗ ಇದನ್ನು ಮಾಡೋದನ್ನು ನಮ್ಮ ಅಜ್ಜಿನೇ ನನಗೆ ಹೇಳ್ಕೊಟ್ಟಿದ್ದು. ಬಾಯಿ ಕೆಟ್ಟೋದಾಗ ಟೇಸ್ಟೇ ಇಲ್ಲ ಅಂತಂದಾಗ ನಾವು ಈ ಥರ ಒಂದು ಮಾಡ್ಕೋಬೋದು ರೆಸಿಪಿ. ಮತ್ತು ಜ್ವರ ಬಂದಾಗ ನಾಲಿಗೆ ಎಲ್ಲ ಸಪ್ಪೆ ಆಗಿರುತ್ತಲ್ವ, ಆಗ ಈ ಥರ ಮಾಡಿಕೊಂಡು ಮುದ್ದೆ ಜೊತೆಲಿ ತಿನ್ನಿರಿ, ಜ್ವರ ಬೇಗನೆ ಮಾಯ ಆಗಿಬಿಡುತ್ತೆ. ನೋಡಿ ಬನ್ನಿ, ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈ ಗೊಜ್ಜನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ನಾನು ಇಲ್ಲಿ 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ, 2 ಚಿಕ್ಕ ಟೊಮೆಟೊ ಮತ್ತು ಬೆಳ್ಳುಳ್ಳಿ 2 ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಮತ್ತು ಬದನೆಕಾಯಿ, ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 8 ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಜೀರಿಗೆಯನ್ನು ತೊಗೊಂಡಿದ್ದೀನಿ 1 ಟೀ ಸ್ಪೂನಷ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು 1 ಆಲೂಗಡ್ಡೆ. ಇದನ್ನೆಲ್ಲ ಏನಪ್ಪ ಮಾಡ್ತೀರಾ ಅಂದ್ಕೋಬೇಡಿ, ಇದನ್ನೆಲ್ಲ ನಾವು ಸ್ಟವ್ ಮೇಲೆ ಸುಟ್ಕೊಬೇಕು. ಬನ್ನಿ ನೋಡಿ, ಮೊದಲಿಗೆ ನಾನು ಹುಣಸೆಹಣ್ಣು ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಈಗ ಸ್ಟವ್ ಮೇಲೆ ಎಲ್ಲನೂ ಸುಟ್ಕೊಳ್ತಾ ಇದ್ದೀನಿ. ಹಳೆ ಕಾಲದಲ್ಲಾದರೆ ಅಡುಗೆ ಮಾಡಿದ ಮೇಲೆ ಬೂದಿ ಒಳಗಡೆ ಹಾಕ್ಬಿಡ್ತಾಯಿದ್ರು, ಆವಾಗ ಬೇಗ ಸುಟ್ಕೊಳ್ತಾಯಿದ್ರು, ಅದನ್ನೇ ಗೊಜ್ಜು ಥರ ಮಾಡ್ಕೊತಾಯಿದ್ರು. ಈಗೆಲ್ಲ ಗ್ಯಾಸ್ ಸ್ಟವ್ ಬಂದಿರೋದ್ರಿಂದ ಈ ಥರ ಒಂದು ಕಬ್ಬಿಣ ಥರ ಈ ಥರ ಬಂದಿರುತ್ತಲ್ವ, ಅದನ್ನು ಇಟ್ಟು ಈ ಥರನೇ ಸುಟ್ಕೊಳ್ತಾರೆ ಫ್ರೆಂಡ್ಸ್. ಕಡಿಮೆ ಅಂದರೆ ಕಡಿಮೆ ಹಳ್ಳಿ ಕಡೆ ಇರುತ್ತೆ ಅಷ್ಟೇ, ಸಿಟಿ ಕಡೆ ಯಾರು ಒಲೆ ಯೂಸ್ ಮಾಡೋದಿಲ್ಲ. ನಾನು ನೋಡಿ ಇದರಲ್ಲಿ ಸುಟ್ಕೊಳ್ತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ, ಬದನೆಕಾಯಿ, ಆಲೂಗಡ್ಡೆ ಮತ್ತು ಹಸಿಮೆಣಸಿನ್ಕಾಯನ್ನು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಸುಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಡಿಮೆ ಉರಿಯಲ್ಲೇ ಇದನ್ನು ಸುಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮ್ ಇಟ್ಕೋಬೇಡಿ, ಯಾಕಂದರೆ ಒಂದೇ ಸೈಡು ಮೇಲೆ ಮಾತ್ರ ಬೇಗ ಬೆಂದ್ಬಿಡುತ್ತೆ, ಒಳಗಡೆ ಎಲ್ಲ ಹಾಗೆ ಇರುತ್ತೆ. ಈ ಥರ ಸುಟ್ಕೊಳ್ಬೇಕಾದ್ರೆ ಆಗಾಗ ತಿರ್ಸ್ಕೊಳ್ತಾ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಒಂದೇ ಸೈಡು ಬೆಂದೋಗ್ಬಿಡುತ್ತೆ. ನೋಡಿ, ನಾನು ಈ ರೀತಿ ಉಲ್ಟಾ ಇನ್ನೊಂದು ಕಡೆ ಹಾಕಿದ್ದೀನಿ, ಸುಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಸುಟ್ಕೊಂಡಿದ್ದೀನಿ ಎಲ್ಲನೂ. ಇದನ್ನು ಈಗ ನಾವು ನೀರೊಳಗಡೆ ಹಾಕ್ಕೊಂಡು ಒಂದೊಂದನ್ನು ಎಲ್ಲನೂ ಸಿಪ್ಪೆ ಸಮೇತ ಸುಳ್ದ ಬ್ಲ್ಯಾಕ್ ಕಲರ್ ಇರುತ್ತಲ್ವ, ಅದನ್ನೆಲ್ಲ ನೀರಲ್ಲಿ ಚೆನ್ನಾಗಿ ನಾವು ತೆಗೆದಾಕಬೇಕು ನೀಟಾಗಿ, ಮತ್ತು ವಾಶ್ ಮಾಡ್ಕೊಬೇಕು ಒಂದೊಂದನ್ನು. ಈಗ ನೋಡಿ, ಬದನೆಕಾಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಟೊಮೆಟೊಲ್ಲಿ ಬ್ಲ್ಯಾಕ್ ಕಲರ್ ಇರೋದನ್ನೆಲ್ಲ ನಾನು ಬಿಡಿಸಿ ನೀಟಾಗಿ ವಾಶ್ ಮಾಡಿ ಅದನ್ನು ಸಹ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಬದನೆಕಾಯನ್ನು ಸಹ ಬ್ಲ್ಯಾಕಲ್ಲಿರೋದೆಲ್ಲ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ನೋಡಿ, ಈ ಥರ ನಾನು ಎಲ್ಲದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಬೌಲಿಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಾನು ಹುಣಸೆಹಣ್ಣು ಕೆಲವ್ರು ಏನು ಮಾಡ್ತಾರೆ ಅಂದರೆ ಅದೇ ರೀತಿ ಹಾಕ್ಕೊಳ್ತಾರೆ, ಅದು ಮತ್ತೆ ಸಿಗೋದಿಲ್ಲ, ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಹುಣಸೆ ಹಣ್ಣನ್ನು ನೆನೆಸಿ ನಾನು ಈ ಥರ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹುಣಸೆ ಹಣ್ಣನ್ನೇ ಹಾಕ್ಕೋಬೋದು ಹಾಗೆ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ. ನಂತರ ಈ ಮೂರನ್ನು ಸೇರಿಸಿ ಚೆನ್ನಾಗಿ ಕೈಯಲ್ಲಿ ಇಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ, ಕೈಯಲ್ಲೇ ನೀವು ಇಸ್ಕೋಬೇಕು.
ಆಗಲೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ಬದನೆಕಾಯನ್ನು ಸಹ ಅದರಲ್ಲಿ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಳ್ತಾ ಇದ್ದೀನಿ. ಹೀಗೆ ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಪೂರ್ತಿಯಾಗಿ ಚೆನ್ನಾಗಿ ನೈಸಾಗಿ ಕಿವುಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಳ್ಬೇಕು. ಈಗ ಬನ್ನಿ, ನಾವು ಕುಟಾಣಿಯಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಅದನ್ನು ಸಹ ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಇದನ್ನು ಕುಟಾಣಿಯಲ್ಲಿ ಕುಟ್ಕೋಬೇಕು ಫ್ರೆಂಡ್ಸ್. ನಿಮಗೆ ಪುಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ನೀಟಾಗಿ ಅರ್ಧ ಕುಟ್ಕೋಬೇಕು. ನೋಡಿ, ಈ ರೀತಿ ಆಗಿದೆ. ಜಾಸ್ತಿ ನುಣ್ಣಗೆ ಬೇಡ, ಅರ್ಧಂಬರ್ಧ ಆದರೆ ಸಾಕು ಫ್ರೆಂಡ್ಸ್. ಈಗ ಇದನ್ನು ನಾವು ಗೊಜ್ಜಿನ ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಕಿ ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಉಪ್ಪು ಖಾರ ಕಡಿಮೆ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಕಡಿಮೆ ಇದ್ದರೆ ಒಂದು ಎಕ್ಸ್ಟ್ರಾ 2 ಹಸಿಮೆಣಸಿನ್ಕಾಯಿನ ನೀವು ಎಕ್ಸ್ಟ್ರಾ ಸುಟ್ಟು ಇಟ್ಕೊಂಡಿರಬೇಕು. ನೋಡಿ, ಈ ಥರ ನೀಟಾಗಿ ಕಿವುಚ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಗೊಜ್ಜು ರೆಡಿಯಾಗಿದೆ. ಇದನ್ನು ನಾವು ಮುದ್ದೆ ಜೊತೆಗೆ ಇಲ್ಲಾಂದರೆ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಬಾಯಿ ಕೆಟ್ಟೋಗಿದ್ದರೆ ಈ ಥರ ಒಂದು ಹಸಿ ಕೈಗೊಜ್ಜನ್ನು ಮನೆಯಲ್ಲಿ ನೀವು ಒಂದು ಸಾರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದನ್ನು ಮುದ್ದೆ ಜೊತೆಯಲ್ಲಿ ತಿಂತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಾನು ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.